ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಕಾಂಪಿಟೇಟಿವ್ ಕನ್ನಡಿಗ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಮಾನಿಟರಿ ಪಾಲಿಸಿ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿದ್ದೆ. ಸೊ ಅಬೌಟ್ ಮಾನಿಟರಿ ಪಾಲಿಸಿ ಮತ್ತೆ ಮಾನಿಟರಿ ಪಾಲಿಸಿ ಕಮಿಟಿಲಿ ಯಾರ್ಯಾರು ಇರ್ತಾರೆ ಅದ್ರ ಸ್ಟಾಟಿಕ್ ಪಾರ್ಟ್ನ ಹೇಳಿದ್ದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದೇ ಮಾನಿಟರಿ ಪಾಲಿಸಿ ಕಮಿಟಿಯವರು ಸೊ ಯಾವ ತರ ಡಿಸೈಡ್ ಮಾಡಿದ್ರು ಅಂತ ಲಾಸ್ಟ್ ಕ್ಲಾಸ್ ಹೇಳಿದ್ನಲ್ಲ ರೇಟ್ಸ್ಗಳನ್ನ. ಸೊ ರೆಪೋ ರೇಟ್ ಆಗಲಿ, ರಿವರ್ಸ್ ರೆಪೋ ರೇಟ್ ಆಗಲಿ, ಆಮೇಲೆ ಬ್ಯಾಂಕ್ ರೇಟ್ ಆಗಲಿ, ಸೊ ಈ ರೇಟ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಸೊ ರೆಪೋ ರೇಟ್ ಅಂದ್ರೆ ಏನು, ರಿವರ್ಸ್ ರೆಪೋ ರೇಟ್ ಅಂದ್ರೆ ಏನು, ಬ್ಯಾಂಕ್ ರೇಟ್ ಅಂದ್ರೆ ಏನು, ಮತ್ತೆ ಇದ್ರ ಕ್ರೈಟೇರಿಯಾಗಳೇನೇನು. ಸೊ ಓವರಾಲ್ ಬ್ಯಾಂಕಿಂಗ್ ಅವೇರ್ನೆಸ್ ಅಂತ ಬಂದಾಗ ಸೊ ಈ ಪಾರ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಪಾರ್ಟ್ ಇಂದ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರುತ್ತೆ. ಸೊ ದಯವಿಟ್ಟು ಈ ಕ್ಲಾಸ್ ನ ಕಂಪ್ಲೀಟ್ ಆಗಿ ಕೇಳಿ. ಸೊ ಬಿಫೋರ್ ಈ ಕ್ಲಾಸ್ ಕೇಳೋದಕ್ಕಿಂತ ಮುಂಚೆ ಫಸ್ಟ್ ಮಾನಿಟರಿ ಪಾಲಿಸಿ ಬಗ್ಗೆನ ತಿಳ್ಕೊಳ್ಳೋ. ಲಾಸ್ಟ್ ಕ್ಲಾಸ್ ಅಲ್ಲಿ ಇದೆ ಅದನ್ನು. ಸೊ ಮಾನಿಟರಿ ಪಾಲಿಸಿ ಬಗ್ಗೆ ತಿಳ್ಕೊಂಡು ಈ ಕ್ಲಾಸ್ ನ ಕೇಳಿ, ಆಯ್ತಾ. ಸೊ ಫಸ್ಟ್ ಇದರಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿ ತಗೊಳ್ತಕ್ಕಂತ ಈ ಕಂಟ್ರೋಲ್ ಮಾಡ್ತಕ್ಕಂತ ಈ ಮೆಸರ್ಸ್ ಗಳಲ್ಲಿ ಟೂ ಟೈಪ್ಸ್ ಬರುತ್ತೆ. ಒಂದು ಕ್ವಾಲಿಟೇಟಿವ್ ಅನಾಲಿಸಿಸ್, ಇನ್ನೊಂದು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಂತ ಬರುತ್ತೆ. ಅನಾಲಿಸಿಸ್ ಆರ್ ಮೆಸರ್ಸ್ ಅಂತ ಬರುತ್ತೆ. ಸಿ ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ಕ್ವಾಲಿಟೇಟಿವ್ ಮೆಸರ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ, ಆಮೇಲೆ ಕ್ವಾಂಟಿಟೇಟಿವ್ ಮೆಸರ್ಸ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಈ ಕ್ವಾಲಿಟೇಟಿವ್ ಮೆಸರ್ಸ್ ಅಂದ್ರೆ ಏನು? These measures are aimed at controlling, regulating the overall volume of quantum of credits, that is the loans provided by commercial banks to various sectors of the economy. So ಆ, ಇವಾಗ ಬ್ಯಾಂಕ್ ಸೊ ಒಂದು ಸೆಕ್ಟರ್ಸ್ಗೆ ಅಗ್ರಿಕಲ್ಚರ್ ಆಗಲಿ ಅಥವಾ ಇಂಡಸ್ಟ್ರಿ ಆಗಲಿ, MSME ಆಗಲಿ, ಸೊ ಈ ಸೆಕ್ಟರ್ಸ್ ಗಳಿಗೆ ಲೋನ್ ಪ್ರೊವೈಡ್ ಮಾಡುತ್ತೆ. ಸೊ ಈ ಲೋನ್ ನ ಸೊ ಒಂದು ಕಂಟ್ರೋಲ್ ಅಲ್ಲಿ ಇರಬೇಕು. ಸೊ ಇವಾಗ ಒಂದು ಬ್ಯಾಂಕ್, ಯಾವುದೇ ಬ್ಯಾಂಕ್ ತಗೊಳ್ಳಿ, ಕಮರ್ಷಿಯಲ್ ಬ್ಯಾಂಕ್ ರೆಕಗ್ನೈಸ್ಡ್ ಬೈ RBI, ಇವಾಗ ಅಗ್ರಿಕಲ್ಚರ್ಗೆ 85 to 90% ಲೋನ್ಸ್ ಕೊಡ್ತಿದೆ ಅಂತ ಅಂದಾಗ ಸೊ ಈ ಬ್ಯಾಂಕ್ ಅಲ್ಲಿ ಇರ್ತಕ್ಕಂಥ NDTL ಅಲ್ಲಿ ಕಂಪ್ಲೀಟ್ ಆಗಿ ಮ್ಯಾಕ್ಸಿಮಮ್ ಇದೇ ಸೆಕ್ಟರ್ಸ್ಗೆ ಹೋಗ್ತಿದೆ ಅಂದಾಗ ಇಲ್ಲಿ ಕನ್ಸರ್ನ್ ಆಗತ್ತೆ RBIಗೆ. ಸೊ ಇಲ್ಲಿ ಅದಕ್ಕೋಸ್ಕರ RBI ಏನ್ ಮಾಡುತ್ತೆ, ಮಾನಿಟರಿ ಪಾಲಿಸಿಯಿಂದ ಸೊ ಈ ಬ್ಯಾಂಕ್ಸ್ಗೆ ಅಂದ್ರೆ ಕಂಟ್ರೋಲ್ ಮಾಡಕ್ಕೆ ಆಕ್ಷನ್ ತಗೊಳುತ್ತೆ. ಸೊ ಯು ಶುಡ್ ನಾಟ್ ಓವರ್ಫ್ಲೋ ದಿ ಅಮೌಂಟ್ ಟು ಓನ್ಲಿ ಪರ್ಟಿಕ್ಯುಲರ್ ಸೆಕ್ಟರ್ಸ್ ಅಂತ, ಅಂದ್ರೆ ಮತ್ತೆ ಬೇರೆ ಸೆಕ್ಟರ್ಸ್ಗೂ ಕೂಡ ನೀವು ಅಮೌಂಟ್ ಕೊಡ್ಬೇಕು ಅಂತ ಮಾರ್ಗದರ್ಶನ ಕೊಡುತ್ತೆ RBI ಕಮರ್ಷಿಯಲ್ ಬ್ಯಾಂಕ್ಸ್ ಗಳಿಗೆ. ಸೊ ಈ ತರ ಈ ಪ್ರೊಸೀಜರ್ಸ್ ಗಳನ್ನ ಕ್ವಾಲಿಟೇಟಿವ್ ಮೆಜರ್ಸ್ ಅಂತಾರೆ. ನೋಡ್ತಾ ಹೋಗೋಣ ಯಾವ ತರ ಕ್ವಾಲಿಟೇಟಿವ್ ಮೆಜರ್ಸ್ RBI ಕಮರ್ಷಿಯಲ್ ಬ್ಯಾಂಕ್ಸ್ ಗಳ ಮೇಲೆ ತಗೊಳುತ್ತೆ ಅಂತ. ಸಿ ಫಸ್ಟ್ ಆಫ್ ಆಲ್ ಕ್ವಾಲಿಟೇಟಿವ್ ಮೆಜರ್ಸ್ ಅಲ್ಲಿ ಮೋರಲ್ ಸುಯೇಷನ್ ಅಂತ ಬರುತ್ತೆ. ಸೊ ಮೋರಲ್ ಸುಯೇಷನ್ ಅಂದ್ರೆ ಇಲ್ಲಿ ವರ್ಡ್ ಅಲ್ಲೇ ನೋಡ್ಬೋದು. ಸೊ ಮೋರಲ್, ವಾಟ್ ಈಸ್ ಮೋರಲ್? ಮೊರಾಲಿಟಿ ಅಂದ್ರೆ ಮೋರಲ್ ಆಗಿ ಸೊ ವಿತ್ ಡ್ಯೂ ರೆಸ್ಪೆಕ್ಟ್ ಆಗಿ RBI ಮಾಡುತ್ತೆ ಬ್ಯಾಂಕ್ಸ್ ಗಳಿಗೆ. ಸಿ ಇಲ್ಲಿ ಮೋರಲ್ ಸುಯೇಷನ್ ಈಸ್ ಅನ್ ಇನ್ಫಾರ್ಮಲ್ ಪರ್ಸುಯೇಷನ್. ಸೊ ಇನ್ಫಾರ್ಮಲ್ ಪರ್ಸುಯೇಷನ್ ಅಂತಂದ್ರೆ ಓರಲ್ಲಿ ಅಂತ ಡೈರೆಕ್ಟ್ ಹಿಂಗ RBI ಇವಾಗ ಬ್ಯಾಂಕ್ಸ್ ಗಳು ಹೇಳುತ್ತೆ, ನೋಡ್ರಿ ಈ ತರ ನೀವು ಪರ್ಟಿಕ್ಯುಲರ್ ಸೆಕ್ಟರ್ಸ್ಗೆ ತುಂಬಾ ಅಮೌಂಟ್ ಲೆಂಡ್ ಮಾಡ್ತಿದ್ದೀರಾ, ಸೊ ಇದು ಎಕನಾಮಿ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳೋದು. ಇದು ಮೊರಲ್ ಸುಯೇಷನ್ ಆಗಿರುತ್ತೆ, ಆಯ್ತಾ. ಸೊ ಇಲ್ಲಿ ಬಿಹೇವಿಯರ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಹೇಳಿದ್ನಲ್ಲ, ಸೊ ಅದೇ ಇನ್ಸ್ಟೆಡ್ ಆಫ್ ಯೂಸಿಂಗ್ ಫಾರ್ಮಲ್ ರೆಗ್ಯುಲೇಷನ್ಸ್. ಸೊ ಫಾರ್ಮಲ್ ರೆಗ್ಯುಲೇಷನ್ಸ್ ಅಂತಂದ್ರೆ ಯಾವ ತರ ಬರುತ್ತೆ ಅಂತಂದ್ರೆ, ಸೊ ಇವಾಗ ಡೈರೆಕ್ಟ್ ಆಗಿ ಈ ಆರ್ಟಿಕಲ್ ಪ್ರಕಾರ 19 RBI ರೆಗ್ಯುಲೇಷನ್ಸ್ ಆಕ್ಟ್ ಅದ್ರ ಥ್ರೂ ಹೋಗೋ ಬದಲು ಡೈರೆಕ್ಟ್ ಆಗಿ ಓವರಲ್ ಆಗಿ ಹೇಳೋದು ಮೊರಲ್ ಸುಯೇಷನ್ ಆಗಿರುತ್ತೆ. ಸೊ ಇದನ್ನ ಫಾಲೋ ಮಾಡ್ಲಿಲ್ಲ ಅಂತ ಅಂದಾಗ ಆವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫಾರ್ಮಲ್ಲಿ ಹೋಗುತ್ತೆ ಆಕ್ಷನ್ ತಗೊಳಕ್ಕೆ, ಆಯ್ತಾ. ಸಿ ಇಲ್ಲಿ ಫಾರ್ ಎಕ್ಸಾಂಪಲ್ RBI ಮೈಟ್ ಎನ್ಕರೇಜ್ ಬ್ಯಾಂಕ್ಸ್ ಟು ಲೆಂಡ್ ಮೋರ್ ಸ್ಪೆಸಿಫಿಕ್ ಸೆಕ್ಟರ್ಸ್. ಇವಾಗ ಹೇಳಿದ್ನಲ್ಲ RBI, ಸೊ ವಾಟ್ ಎವರ್ ಬ್ಯಾಂಕ್ ಏನಾದ್ರು ಒಂದೇ ಸೆಕ್ಟರ್ಸ್ಗೆ ಪ್ರೊವೈಡ್ ಮಾಡ್ತಿದೆ ಅಂತಂದ್ರೆ ಸೊ ಆ ಸೆಕ್ಟರ್ಸ್ಗೆ ಒಂಚೂರು ಕಮ್ಮಿ ಮಾಡಿ ಸೊ ಇನ್ನೊಂದು ಸೆಕ್ಟರ್ಸ್ಗೂ ಕೂಡ ಇಂತಿಷ್ಟು ಅಮೌಂಟ್ ಅನ್ನು ಕೊಡಿ ಅಂತ ಹೇಳುತ್ತೆ. ಸೊ ಇದು ಮೋರಲ್ ಸುಯೇಷನ್ ಅಷ್ಟೇ. ಸೊ ನೆಕ್ಸ್ಟ್ ಆಫ್ಟರ್ ಮೋರಲ್ ಸುಯೇಷನ್ ರೇಷನಿಂಗ್ ಕ್ರೆಡಿಟ್ ಅಂತ ಬರುತ್ತೆ. ಸೊ ರೇಷನಿಂಗ್ ಕ್ರೆಡಿಟ್ ಅಂತಂದ್ರೆ ಸೊ ಈ ಸೆಕ್ಟರ್ಸ್ಗೆ ನೀವು ಸೊ ನಥಿಂಗ್, ಇದು ಸಿಮಿಲರ್ ಮಾರಲ್ ಸುಯೇಷನ್ ತರನೇ ಇರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, since central banks may limit the amount of credit that banks can extend to certain sectors or industry. ಸೊ ಇವಾಗ ಒಂದ್ ಬ್ಯಾಂಕ್ ಪರ್ಟಿಕ್ಯುಲರ್ ಆಗಿ ಕಮರ್ಷಿಯಲ್ ಬ್ಯಾಂಕ್ ಸೊ ಒಂದ್ ಸೆಕ್ಟರ್ಸ್ಗೆ ಕೊಡ್ತಿದೆ ಅಮೌಂಟು, ಸೊ ಅನ್ರೆಗ್ಯುಲೇಟೆಡ್ ಆಗಿ ಮನ್ಸಿಗೆ ಬಂದಷ್ಟು ಕೊಡ್ತಿದೆ, ಲೆಂಡ್ ಮಾಡ್ತಿದೆ ಅಂತಂದಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡುತ್ತೆ, ಸೊ ನೀವು ಇವಾಗ ಫಾರ್ ಎಕ್ಸಾಂಪಲ್ MSME ಅಂತ ಇಟ್ಕೊಳ್ಳಿ. ಸೊ ನೀವು MSMEಗೆ ನೀವು ಓನ್ಲಿ 65% ಅಷ್ಟೇ ಕೊಡ್ಬೇಕು. ಸೊ ಇದು
ಆರ್ ಬಿ ಐ ಹಾಕಿರೋ ರೆಸ್ಟ್ರಿಕ್ಷನ್ಸ್. ಸೊ ಇದು ನಥಿಂಗ್ ಬಟ್ ರೇಷನಿಂಗ್ ಕ್ರೆಡಿಟ್ ಅಂತಂದ್ರೆ ಕ್ರೆಡಿಟ್ ನ ರೇಷನಲ್ಲಿ ಲೆಂಡ್ ಮಾಡೋದು ಅಂತ. ರೇಷನಿಂಗ್ ಕ್ರೆಡಿಟ್ ಹೆಲ್ಪ್ಸ್ ಡೈರೆಕ್ಟ್ ಫಂಡ್ಸ್ ಟು ಪ್ರಿಯೋರಿಟಿ ಏರಿಯಾಸ್ ಅಂಡ್ ಪ್ರಿವೆಂಟ್ಸ್ ಎಕ್ಸೆಸಿವ್ ಲೆಂಡಿಂಗ್ ಅಷ್ಟೇ ಆಯ್ತಾ. ಸೊ ಇದು ಮಾರಲ್ ಸುಯೇಷನ್ ಮತ್ತೆ ರೇಷನಿಂಗ್ ಬಗ್ಗೆ ಆಗಿತ್ತು. ಸೊ ನೆಕ್ಸ್ಟ್ ಡೈರೆಕ್ಟ್ ಆಕ್ಷನ್ಸ್. ಸೊ ಇವಾಗ ಹೇಳಿದ್ನಲ್ಲ, ಮಾರಲ್ ಸುಯೇಷನ್ ಆಯ್ತು, ಆಮೇಲೆ ರೇಷನಿಂಗ್ ಕ್ರೆಡಿಟ್ಸ್ ಆಯ್ತು. ಇದು ಮಾರಲಿ ಓವರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮರ್ಷಿಯಲ್ ಬ್ಯಾಂಕ್ಸ್ ಗಳಿಗೆ ಹೇಳಿರುತ್ತೆ, ಸೊ ಈ ತರ ನೀವು ಮಾಡಿ ಅಂತ. ಸೊ ಈ ಆ ಬ್ಯಾಂಕ್ಸ್ ಗಳೇನಾದ್ರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದ್ನ ಫಾಲೋ ಮಾಡದೆ ಇದ್ರೆ ಆಯ್ತಾ, ಆವಾಗ ಏನ್ ಮಾಡುತ್ತೆ ಡೈರೆಕ್ಟ್ ಆಕ್ಷನ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಡೈರೆಕ್ಟ್ ಆಕ್ಷನ್ಸ್ ತಗೊಳುತ್ತೆ. ಸಿ ಡೈರೆಕ್ಟ್ ಆಕ್ಷನ್ಸ್ ಆರ್ ರೆಫರ್ಸ್ ಟು ಡೈರೆಕ್ಟ್ ಇಂಟರ್ವೆನ್ಷನ್ ಬೈ ದ ಸೆಂಟ್ರಲ್ ಬ್ಯಾಂಕ್, ದಟ್ ಈಸ್ ನಥಿಂಗ್ ಬಟ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ ದಿ ಫಂಕ್ಷನಿಂಗ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ಫಂಕ್ಷನಿಂಗ್ ಆಫ್ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತಂದ್ರೆ ಸಿ ಬ್ಯಾಂಕ್ಸ್ ಗಳು ಯಾವ ತರ ಫಂಕ್ಷನ್ ಮಾಡುತ್ತೆ ಅಂದ್ರೆ ಸಿ ಅವ್ರು ಲೋನ್ಸ್ ಕೊಡ್ತಾರೆ, ಮತ್ತೆ ಸೊ ಇವಾಗ ಅವ್ರ ಹತ್ರ ಅಸೆಟ್ಸ್ ಲಯಬಿಲಿಟೀಸ್ ಎಲ್ಲ ಇರುತ್ತಲ್ಲ, ಸೊ ಅದ್ರ ಥ್ರೂ ಅವ್ರ ಹತ್ರ ಅವೈಲಬಿಲಿಟಿ ಇರೋ NDTL ಅವೈಲಬಿಲಿಟಿ ಇರೋದ್ರಿಂದ ಲೋನ್ಸ್ ಕೊಡ್ತಿರ್ತಾರೆ, ಲೈನ್ ಮಾಡ್ತಿರ್ತಾರೆ ಬೇರೆ ಸೆಕ್ಟರ್ಸ್ ಗಳಿಗೆ. ಸೊ ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾವ್ದೋ ಕ್ವಾಲಿಟೇಟಿವ್ ಅನಾಲಿಸಿಸ್ ಹೇಳದ್ನಲ್ಲ ಲಾಸ್ಟ್, ಮಾರಲ್ ಸುಯೇಷನ್ ಮತ್ತೆ ರೇಷನಿಂಗ್ ಕ್ರೆಡಿಟ್ಸ್, ಅದನ್ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳುತ್ತೆ. ಸೊ ಅದನ್ನು ಫಾಲೋ ಮಾಡ್ಲಿಲ್ಲ ಅಂತಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಡೈರೆಕ್ಟ್ ಆಕ್ಷನ್ ಈ ಮುಖಾಂತರ ತಗೊಳುತ್ತೆ. ಇಫ್ ಎ ಬ್ಯಾಂಕ್ ವೈಲೇಟ್ಸ್ ಸರ್ಟನ್ ರೆಗ್ಯುಲೇಷನ್ಸ್ ಆಫ್ ಪಾಲಿಸೀಸ್, ದಿ ಸೆಂಟ್ರಲ್ ಬ್ಯಾಂಕ್ ಕ್ಯಾನ್ ಟೇಕ್ ಕರೆಕ್ಟಿವ್ ಮೆಜರ್ಸ್. ಸೊ ಮತ್ತೆ ದಾರಿಗೆ ತರಕ್ಕೆ ಬ್ಯಾಂಕ್ಸ್ ಗಳನ್ನ ಸೊ ಈ ರೆಸ್ಟ್ರಿಕ್ಷನ್ಸ್ ಆಗುತ್ತೆ. ಫಾರ್ ಇನ್ಸ್ಟೆನ್ಸ್ ದಿ RBI might issue directives to bank to restrict the lending or take specific actions to address financial stability. ಸೊ ಇವಾಗ ಸರ್ಟನ್ ಬ್ಯಾಂಕ್ಸ್ ಯಾವುದೋ ಒಂದು ಸೆಕ್ಟರ್ಸ್ ಗೆ ಕಾನ್ಸಂಟ್ರೇಷನ್ ಮಾಡ್ಕೊಂಡು ತುಂಬಾ ಜಾಸ್ತಿಯಾಗಿ ಲೆಂಡ್ ಮಾಡುತ್ತೆ ಅಂತಂದ್ರೆ ಅದು ಎಕಾನಮಿ ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಇದನ್ನ ಕಂಟ್ರೋಲ್ ಮಾಡಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಆಕ್ಷನ್ ನ ಯೂಸ್ ಮಾಡುತ್ತೆ. ಸೊ ಅಲ್ಲಿ ಯಾವ್ಯಾವ ಆಕ್ಟ್ ಬರುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನು ಏನ್ ಮಾಡಿದೀನಿ ಅಂದ್ರೆ ಯಾವ್ಯಾವ ಆಕ್ಟ್, ರೂಲ್ಸ್, ರೆಗ್ಯುಲೇಷನ್ಸ್, ಸ್ಟ್ಯಾಟಿಕ್ ಪಾರ್ಟ್ ಇರುತ್ತಲ್ಲ, ಸೊ ಅದನ್ನೆಲ್ಲ ನಾನು ಈ ಪ್ಲೇ ಲಿಸ್ಟ್ ಇದೆಯಲ್ಲ ಇದರ ಲಾಸ್ಟ್ ಕ್ಲಾಸ್ ಅಲ್ಲಿ ಸ್ಟ್ಯಾಟಿಕ್, ಸೊ ಅದನ್ನ ಕಂಪ್ಲೀಟ್ ಆಗಿ ಎಲ್ಲಾ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಆಯ್ತಾ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ಸ್ ಗಳಿಗೆ. ಸಿ ನೆಕ್ಸ್ಟ್ ಇಲ್ಲಿ ಇದಾಯ್ತಾ, ಯಾವ್ದು ಡೈರೆಕ್ಟ್ ಆಕ್ಷನ್ಸ್ ತಗೊಳುತ್ತೆ ಆಯ್ತಾ. ಸೊ ಇದು ಕ್ವಾಲಿಟೇಟಿವ್. ಯಾವ್ದು ಇದೆ ಕ್ವಾಂಟಿಟೇಟಿವ್ ಮೆಜರ್ಸ್ ಅಲ್ಲಿ ಅಂತಂದ್ರೆ ಸಿಲಿ ರೇಟ್ ಪಾಲಿಸಿ, ಬ್ಯಾಂಕ್ ರೇಟ್ ಪಾಲಿಸಿ. ರೇಟ್ ಅಂತಂದ್ರೆ ಇಲ್ಲಿ ನಥಿಂಗ್ ಬಟ್ ದ ಇಂಟ್ರೆಸ್ಟ್ ಆಯ್ತಾ. ಸಿ ಡೆಫಿನೇಷನ್, ದಿಸ್ ದಿ ಬ್ಯಾಂಕ್ rate is the minimum rate at which the central bank lends money commercial banks and rediscounts first class bills of exchange and securities held by these banks. ಏನಿಲ್ಲ ಇವಾಗ ಸೊ ಇವರು ಇಂಟ್ರೆಸ್ಟ್ ಕೊಡ್ತಾರೆ. ಇವಾಗ ಇಂಟ್ರೆಸ್ಟ್ ಹಾಕ್ತಾರಲ್ಲ, ಇವಾಗ ಯಾವ್ದಾದ್ರು ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಅಲ್ಲಿ ಸೊ ಲೋನ್ ಬೇಕಾದ್ರೆ ಅವರು ಸೆಕ್ಯೂರಿಟೀಸ್ ಇಡ್ಬೇಕಾಗತ್ತೆ. ಸೊ ಆ ಸೆಕ್ಯೂರಿಟೀಸ್ ಬೇಸ್ಡ್ RBI ಏನಾಗುತ್ತೆ ಅಂದ್ರೆ ಇಂಟ್ರೆಸ್ಟ್ ಹಾಕುತ್ತೆ. ಸೊ ಈ ರೇಟ್ ಗಳಿಗೆ ಬ್ಯಾಂಕ್ ರೇಟ್ಸ್ ಅಂತಾರೆ. ಸೊ ವಾಟ್ ಇಸ್ ದಿ ಪರ್ಪಸ್ ಆಫ್ ದಿಸ್? ಸೊ ವೆನ್ ದ RBI ಅಬ್ಸರ್ವ್ಸ್ ದಿ ರೈಸಿಂಗ್ ಇನ್ ಇನ್ಫ್ಲೇಷನ್, ಸೊ ಇನ್ಫ್ಲೇಷನ್ ಏನಾದ್ರು ಜಾಸ್ತಿ ಆಗ್ತಾ ಇತ್ತು ಎಕನಾಮಿಲಿ ಅಂತಂದ್ರೆ ಇಟ್ ಇನ್ಕ್ರೀಸಸ್ ದಿ ಬ್ಯಾಂಕ್ ರೇಟ್ಸ್. ಸೊ ಇವಾಗ ಅದನ್ನ ಕಂಟ್ರೋಲ್ ಮಾಡಕ್ಕೆ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅಂತ ಬರುತ್ತೆ. ಸೊ ಇದ್ರಲ್ಲಿ ಯಾವ್ದಾವ್ದು ಬರುತ್ತೆ ಅಂತ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಹೇಳ್ತೀನಿ. ಸೊ ಇದನ್ನ ಮಾಡೋದ್ರಿಂದ ಇನ್ಫ್ಲೇಷನ್ ಕಂಟ್ರೋಲ್ ಆಗುತ್ತೆ. ಸೊ ಇವಾಗ ಅದೇನಾದ್ರೂ ಬ್ಯಾಂಕ್ ರೇಟ್ಗಳನ್ನ ರೆಡ್ಯೂಸ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಕೂಡ ಇನ್ಫ್ಲೇಷನ್ ಕಂಟ್ರೋಲ್ ಆಗುತ್ತೆ. ಸೊ ಇನ್ಫ್ಲೇಷನ್ ಅಂತ ಬಂದಾಗ ಅಲ್ಲಿ ಒಂದೇ ಇರೋದಿಲ್ಲ ಆಯ್ತಾ. ಸೊ ಇನ್ಫ್ಲೇಷನ್ ವೇರಿಯಸ್ ಟೈಪ್ಸ್ ಇದೆ. ಸೊ ವಾಟ್ ಆರ್ ದ ಇನ್ಫ್ಲೇಷನ್, ಡಿಫ್ಲೇಷನ್, ಅದನ್ನೆಲ್ಲ ನಾನು ನೆಕ್ಸ್ಟ್ ಫರ್ದರ್ ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗ್ತೇನೆ ಅನಾಲಿಸಿಸ್ ಅಲ್ಲಿ ಇರೋದು. ಸೊ ಹೇಳಿದ್ನಲ್ಲ, Q1 ಅಂದ್ರೆ ಕ್ವಾಲಿಟೇಟಿವ್ ಅನಾಲಿಸಿಸ್, Q2 ಕ್ವಾಂಟಿಟೇಟಿವ್ ಅನಾಲಿಸಿಸ್. ಸೊ ಕ್ವಾಲಿಟೇಟಿವ್ ಅನಾಲಿಸಿಸ್ ಆಯ್ತು ಇಲ್ಲಿವರೆಗೂ. ಇವಾಗ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್. ಸೊ ನಮ್ ಬ್ಯಾಂಕಿಂಗ್ ಅವೇರ್ನೆಸ್ ಅಲ್ಲಿ ಎಕ್ಸಾಮ್ಸ್ ಗಳಿಗೆ ಇಂಪಾರ್ಟೆಂಟ್ ಅಂತ ಬಂದಾಗ ಇಲ್ಲಿ ನಮ್ಗೆ ಯಾವ್ದು ಹೆಲ್ಪ್ ಆಗುತ್ತೆ ಅಂತಂದ್ರೆ ಕ್ವಾಂಟಿಟೇಟಿವ್ ಮೆಜರ್ಸ್. ಸೊ ಅನಾಲಿಸಿಸ್ ಆರ್ ಮೆಜರ್ಸ್ ಅಂತ ಹೇಳ್ಬೋದು. ಸೊ ಕ್ವಾಂಟಿಟೇಟಿವ್ ಮೆಜರ್ಸ್ ಅಲ್ಲಿ ಇವಾಗ ನಾವು ಯೂಶುವಲಿ ಯಾವ್ದಾದ್ರು ಸ್ಟ್ಯಾಟಿಕ್ ಬ್ಯಾಂಕಿಂಗ್, ಸೊ ಕರೆಂಟ್ ಅಫೇರ್ಸ್ ಅಲ್ಲಿ ಓದೋವಾಗ ಸೊ ರೆಪೋ ರೇಟು, ರಿವರ್ಸ್ ರೆಪೋ ರೇಟು, ಬ್ಯಾಂಕ್ ರೇಟು, SLR, ಸೊ ಇದೆಲ್ಲ ಬರುತ್ತಲ್ಲ, ಇದೆಲ್ಲ ಬರೋದು ಯಾವುದು ಕ್ವಾಂಟಿಟೇಟಿವ್ ಮೆಜರ್ಸ್ ಅಲ್ಲಿ ಬರುತ್ತೆ ಆಯ್ತಾ. ಸೊ
ಡೆಫಿನೇಷನ್ these measures are designed to control the quantity. ಸೊ ಕ್ವಾಂಟಿಟಿ ಅಂತಂದ್ರೆ ಸರ್ಟನ್ ಅಮೌಂಟ್ ಕ್ವಾಂಟಿಟಿದಲ್ಲಿ ಮಾತಾಡೋದು ಆಯ್ತಾ. ಸೊ ಅಂಡ್ ವಾಲ್ಯೂಮ್ ಆಫ್ ಮನಿ ಅಂಡ್ ಕ್ರೆಡಿಟ್ ಇನ್ ದ ಎಕಾನಮಿ. ಸೊ ಕ್ವಾಂಟಿಟಿ ಅಂತ ಬಂದಾಗ ವಾಲ್ಯೂಮ್ ಅಂತ ಬರುತ್ತೆ. ಸೊ ಲೀಗಲ್ ರಿಸರ್ವ್ ರೇಷಿಯೋಸ್. ಸೊ ಲೀಗಲ್ ರಿಸರ್ವ್ ರೇಷಿಯೋಸ್ ಅಂತಂದ್ರೆ ಸೊ ಅಫಿಷಿಯಲಿ, ಸೊ ಅಲ್ಲಿ ಮಾರಲ್ ಅಂತ ಇನ್ಫಾರ್ಮಲ್ ಅಂತ ಹೇಳಿದ್ನಲ್ಲ ಕ್ವಾಲಿಟೇಟಿವ್ನೆಸ್ ಅಲ್ಲಿ, ಇದರಲ್ಲಿ ಫಾರ್ಮಲ್ ಆಕ್ಷನ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತಗೊಳುತ್ತೆ. ಸೊ ಇದರಲ್ಲಿ ಆಕ್ಚುಲಿ ಬರೋದೇ ಟೂ ಟೈಪ್ಸ್ ಬರುತ್ತೆ ಇಲ್ಲಿ ಟೂಲ್ಸ್. ಸೊ ಟೂಲ್ಸ್ ಅಲ್ಲಿ ಒಂದು ಆಕ್ಚುಲಿ ಇಲ್ಲಿ ಡೈರೆಕ್ಟ್ ಟೂಲ್ಸ್ ಬರುತ್ತೆ, ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಬರುತ್ತೆ. ಸೊ ಡೈರೆಕ್ಟ್ ಅಲ್ಲಿ ಯಾವ್ದಾವ್ದು ಬರುತ್ತೆ ಅಂತಂದ್ರೆ ಡೈರೆಕ್ಟ್ ಅಲ್ಲಿ CRR SLR ಬರುತ್ತೆ. ಇಂಡೈರೆಕ್ಟ್ ಅಲ್ಲಿ ಹೇಳಿದ್ನಲ್ಲ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ. ಸೊ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಅವ್ರ ಎಕಾನಮಿಲಿ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಮಾಡೋದ್ರಲ್ಲಿ ಇದರಲ್ಲಿ ರೆಪೋ ರೇಟು ರಿವರ್ಸ್ ರೆಪೋ ರೇಟ್ ಬರುತ್ತೆ. ಯಾವ್ದ್ರಲ್ಲಿ LAF ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ. ಸೊ ಅದಾದ್ಮೇಲೆ MSF ಇದೆಲ್ಲ ಇಂಡೈರೆಕ್ಟ್ ಟೂಲ್ಸ್. MSF ಬ್ಯಾಂಕ್ ರೇಟು ಮತ್ತೆ ಓಪನ್ ಮಾರ್ಕೆಟ್ ಆಪರೇಷನ್ಸ್. ಸೊ ಇದೆಲ್ಲ ಮಾರ್ಕೆಟ್ ಸ್ಟೆಬಿಲೈಸೇಷನ್ ಸ್ಕೀಮ್ಸ್, ಇವೆಲ್ಲ ಇಂಡೈರೆಕ್ಟ್ ಟೂಲ್ಸ್ ಅಲ್ಲಿ ಬರುತ್ತೆ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ, ನಾನು ಓರಲ್ ಆಗಿ ಹೇಳ್ತಿದ್ದೀನಲ್ಲ. ಸೊ ಇದನ್ನ ಯಾವ್ದಾವ್ದ್ರಲ್ಲಿ ಯಾವ್ದಾವ್ದು ಬರುತ್ತೆ ಅಂತ ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಸೊ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಲೀಗಲ್ ರಿಸರ್ವ್ ರೇಷಿಯೋಸ್ ಅಂತ ಬಂದಾಗ ಕ್ಯಾಶ್ ರಿಸರ್ವ್ ರೇಷಿಯೋ. ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಸ್ಲೈಡ್ ಇದೆ ಅದರಲ್ಲಿ ಹೇಳ್ತೀನಿ ಆಯ್ತಾ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂತಂದ್ರೆ ಏನು, SLR ಅಂದ್ರೆ ಏನು ಅಂತ. ಕ್ಯಾಶ್ ರಿಸರ್ವ್ ರೇಷಿಯೋ CRR ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ. ಇದು ಪಾರ್ಟ್ ಆಫ್ ಡೈರೆಕ್ಟ್ ಟೂಲ್. ಲಾಸ್ಟ್ ಹೇಳಿದ್ರೆ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಟೂಲ್ ಬಗ್ಗೆ ಮೀನಿಂಗ್. CRR ಅಂದ್ರೆ ಏನು? CRR stands for cash reserve ratio. It is a compulsory reserve that every commercial banks must maintain with the central bank of country. ಸೊ ನಮ್ಮ ಸೆಂಟ್ರಲ್ ಬ್ಯಾಂಕ್ ಆಫ್ ಕಂಟ್ರಿ ಯಾವುದು? ಇಂಡಿಯಾದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಯ್ತಾ. ಸೊ ಇವಾಗೇನು ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್ ಸರ್ಟನ್ ಅಮೌಂಟ್ ನ ರಿಸರ್ವ್ ಬ್ಯಾಂಕ್ ಅಲ್ಲಿ ಫಂಡ್ ಮಾಡ್ಬೇಕಾಗಿರುತ್ತೆ ಅಥವಾ ಸ್ಟೋರ್ ಮಾಡ್ಬೇಕಾಗಿರುತ್ತೆ. ಇದು ಮ್ಯಾಂಡೇಟರಿ ಆಗಿರುತ್ತೆ ಬ್ಯಾಂಕ್ಸ್ ಗಳಿಗೆ. ಸೊ ಅದು ಯಾವ ತರ ಅಂತಂದ್ರೆ ಇಟ್ ಡಿಪೆಂಡ್ಸ್ ಆನ್ ದಿ NDTL. CRR ಅಲ್ಲಿ ಸೊ CRR ಮತ್ತೆ SLR ನ ಫೈಂಡ್ ಮಾಡೋದು ಯಾವ್ದ್ರ ಬೇಸ್ NDTL ಮೇಲೆ ಮಾಡ್ತಾರೆ. ಸೊ ಮ್ಯಾಕ್ಸಿಮಮ್ CRR ಅಂತ ಬಂದಾಗ ಮ್ಯಾಕ್ಸಿಮಮ್ ಆಫ್ ಇಟ್ ಈಸ್ 20% ಆಫ್ NDTL. ಸೊ ಇದು ಮ್ಯಾಕ್ಸಿಮಮ್. ಸೊ ಇದು ಅಂದ್ರೆ ಸ್ಟಡಿ ಪಾರ್ಟ್ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನೋಟ್ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಎಷ್ಟು CRR ಲೈನ್ ಇದು ಮಾಡ್ಬೋದು, ಫಂಡ್ ಮಾಡ್ಬೋದು ಅಂತ ಅಂದಾಗ ಮ್ಯಾಕ್ಸಿಮಮ್ 20% ಆಫ್ NDTL. ಸೊ ಆಮೇಲೆ ಇಲ್ಲಿ CRR ಯಾವ ಇದರಲ್ಲಿ ಅಂತಂದ್ರೆ ಯಾವ ಪಾರ್ಟ್ ಅಲ್ಲಿ ಮೆನ್ಷನ್ ಮಾಡಿದಿರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಗ್ಯುಲೇಷನ್, ಸಾರಿ RBI ಆಕ್ಟ್ 1934 ಅಲ್ಲಿ. ಸೊ ಇದು ಸೆಕ್ಷನ್ 42 ಆಫ್ 1 RBI ಆಕ್ಟ್ 1934. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಇದು SBI PO ನಲ್ಲಿ ಕೇಳಿತ್ತು ಕ್ವಶನ್ಸ್. ಈ ಕ್ವಶನ್ ಡೈರೆಕ್ಟ್ ಆಗಿತ್ತು. ಸೊ ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ NDTL. ದೇರ್ ಇಸ್ ನೋ ಸಚ್ ಮಿನಿಮಮ್ ಲಿಮಿಟ್ ಅಂಡ್ ನೋ ಇಂಟ್ರೆಸ್ಟ್ ಬೈ RBI. ಸೊ ಇಲ್ಲಿ ಇನ್ನೇನ್ ಡಿಫ್ರೆನ್ಸ್ ಆಗುತ್ತೆ ಅಂತಂದ್ರೆ ಸೊ ದಿ ಇಂಡೈರೆಕ್ಟ್ ಟೂಲ್ಸ್ ರಿಸರ್ವ್ ರೇಷಿಯೋ ಕ್ಯಾಶ್ ರಿವರ್ಸ್ ರೆಪೋ ರೇಟ್ ಮತ್ತೆ ಇದಕ್ಕೆ ಡಿಫ್ರೆನ್ಸ್ ಏನಂತಂದ್ರೆ ಅದನ್ನ ನೆಕ್ಸ್ಟ್ ಹೇಳ್ತೀನಿ. ಇವಾಗ CRR ಇಂಟ್ರೆಸ್ಟ್ ಕೊಡಲ್ಲ. ಯಾವುದು ಇವಾಗ ಬ್ಯಾಂಕ್ ಏನಾದ್ರು ರಿಸರ್ವ್ ಬ್ಯಾಂಕ್ ಅಲ್ಲಿ ಕಮರ್ಷಿಯಲ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಲ್ಲಿ ಅಮೌಂಟ್ ಏನಾದ್ರು ಫಂಡ್ ಮಾಡಿದ್ರೆ ಈ ಅಮೌಂಟ್ ಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂಟ್ರೆಸ್ಟ್ ಕೊಡೋದಿಲ್ಲ ಆಯ್ತಾ. ನೋ ಸಚ್ ಇಂಟ್ರೆಸ್ಟ್. ಸೊ ಯಾಕಂತಂದ್ರೆ ಇದು ಎಮರ್ಜೆನ್ಸಿ ಪರವಾಗಿ ಆಮೇಲೆ ಎಕನಾಮಿನ ಮೇಂಟೈನ್ ಮಾಡೋಕ್ಕಾಗ್ಲಿ, ಸೊ ಬ್ಯಾಂಕ್ಸ್ ಎಕನಾಮಿಕಲ್ ಕಂಡೀಷನ್ ಮೇಂಟೈನ್ ಮಾಡೋಕ್ಕಾಗ್ಲಿ ಇದನ್ನ ಮಾಡಿರ್ತಾರೆ. ಸೊ ಏನ್ ಪರ್ಪಸ್ ಅಂದ್ರೆ obligated to keep specified percent of the NDTL balance with RBI as a cash. ಸೊ ಇಲ್ಲಿ ಏನ್ ಡಿಫರೆನ್ಸ್ ಆಗತ್ತೆ ಅಂದ್ರೆ ಓನ್ಲಿ ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಸೊ ಬ್ಯಾಂಕ್ಸ್ ಹ್ಯಾವ್ ಟು ಡಿಪಾಸಿಟ್ ದೇರ್ ಸರ್ಟನ್ ಅಮೌಂಟ್ ಇನ್ ದಿ ಫಾರ್ಮ್ ಆಫ್ ಓನ್ಲಿ ಕ್ಯಾಶ್. Sir is maintained the form of cash. The Reserve Bank uses CRI to regulate the flow of money in the economy, maintain liquidity and cash flow. ಇವಾಗ ಎಷ್ಟು ಜಾಸ್ತಿ ಈ ಬ್ಯಾಂಕ್ಸ್ ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ CRR ಅಮೌಂಟ್ ಇನ್ಕ್ರೀಸ್ ಅಂದ್ರೆ ಡೆಪಾಸಿಟ್ ಮಾಡ್ತಾ ಹೋಗುತ್ತಲ್ಲ, ಸೊ ಅವಾಗ
ಅವರು ಲೈನ್ ಮಾಡೋದು ಕಮ್ಮಿ ಆಗುತ್ತೆ. ಅವ್ರು ಲೈನ್ ಮಾಡೋದು ಕಮ್ಮಿ ಆದಾಗ ಅಫ್ಕೋರ್ಸ್ ಎಕಾನಮಿಲಿ ಲಿಕ್ವಿಡಿಟಿ ಕಮ್ಮಿ ಆಗತ್ತೆ. ಲಿಕ್ವಿಡಿಟಿ ಕಮ್ಮಿ ಆದಾಗ ಅವಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಮಾರ್ಕೆಟ್ ಅವ್ರ ಎಕಾನಮಿಲಿ ಇನ್ಫ್ಲೇಷನ್ ಮ್ಯಾನೇಜ್ ಮಾಡ್ಬೋದು. ಇಟ್ ಎನ್ಶೂರ್ಸ್ ದ ಬ್ಯಾಂಕ್ಸ್ ಆಫ್ ಸಫಿಯಂಟ್ ರಿಸರ್ವ್ ಟು ಮೀಟ್ ದರ್ ಆಬ್ಲಿಗೇಷನ್ಸ್. ಸೊ ಎಮರ್ಜೆನ್ಸಿ ಪರವಾಗಿ ಯಾರೋ ಕಸ್ಟಮರ್ಸ್ ಗೆ ತಂದೆ ಅಮೌಂಟ್ ಎಮರ್ಜೆನ್ಸಿ ಬೇಕು, ಇಮಿಡಿಯೇಟ್ ಆಗಿ ಬೇಕಾಗಿತ್ತು ಅಂದ್ರೆ ಆ ಅಮೌಂಟ್ಸ್ ಗಳನ್ನ ಕೊಡಕ್ಕೆ ಸೊ ತುಂಬಾ ಹೆಲ್ಪ್ ಆಗುತ್ತೆ. So ಇದು CRR ಬಗ್ಗೆ ಆಗುತ್ತೆ. CRR ಇಷ್ಟೇ. ಓನ್ಲಿ ಇದು ಇಲ್ಲಿ ಏನ್ ಎಕ್ಸಾಮ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಆಕ್ಟ್ ಮತ್ತೆ NDTL ಎಷ್ಟು ಪರ್ಸೆಂಟೇಜ್, ಆಮೇಲೆ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್, ಆಮೇಲೆ ಇಂಟ್ರೆಸ್ಟ್ ಕೊಡಲ್ಲ. ಸೊ ಇದು ಎಕ್ಸಾಮ್ಸ್ಗೆ ನಿಮ್ಗೆ ಡೈರೆಕ್ಟ್ ಆಗಿ ಹೆಲ್ಪ್ ಆಗುತ್ತೆ ಈ ಪಾಯಿಂಟ್ಸ್ ಗಳು. ಆಮೇಲೆ CRR ಈಸ್ ಇಂಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮನಿ ಫ್ಲೋ. ಆಯ್ತಾ, CRR ಜಾಸ್ತಿ ಆಗ್ತಾ ಹೋದ್ರೆ ಮನಿ ಫ್ಲೋ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಆಫ್ಟರ್ CRR, ನೆಕ್ಸ್ಟ್ SLR, ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ, SLR. ಸೊ SLR ಮೀನಿಂಗ್, SLR ಡೆಫಿನೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ. ಸ್ಟ್ಯಾಟ್ಯೂಟರಿ ಅಂತಂದ್ರೆ ಬ್ಯಾಂಕ್ ಅಲ್ಲಿ ಲಿಕ್ವಿಡಿಟಿ ಉಳಿಸ್ಕೊಳ್ಳೋದು. It is an another obligation reserve that commercial banks must maintain. It is must and compulsory. ಯಾವುದು SLR ಮತ್ತೆ CLR. So CRR Reserve Bank of India. SLR itself, bank itself. Bank have to deposit some certain amount of money itself. ಸೊ ಇಲ್ಲಿ CRR ಅಲ್ಲಿ ಓನ್ಲಿ ಕ್ಯಾಶ್ ಇತ್ತು. ಇಲ್ಲಿ ಗೋಲ್ಡ್, ಆಮೇಲೆ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇನ್ವೆಸ್ಟ್ ಇದನ್ನ ಸ್ಟೋರ್ ಮಾಡ್ಬೋದು. ಆಮೇಲೆ ಕ್ಯಾಶ್ ಅಲ್ಲೂ ಸೊ ನೆನ್ಪಿಟ್ಕೊಳ್ಳಿ, ಕ್ಯಾಶ್, ಗೋಲ್ಡ್, ಗೌರ್ಮೆಂಟ್ ಸೆಕ್ಯೂರಿಟೀಸ್. ವೆರಸ್ CRR ಓನ್ಲಿ ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಇಟ್ ಈಸ್ ಟು ಮೇಂಟೈನ್ ದ ಸ್ಟೆಬಿಲಿಟಿ ಆಫ್ ದ ಬ್ಯಾಂಕ್ಸ್, ರೆಸ್ಟ್ರಿಕ್ಟಿಂಗ್ ದ ಕ್ರೆಡಿಟ್ ಫೆಸಿಲಿಟಿ ಆಫ್ ಅವರ್ ಕಸ್ಟಮರ್ಸ್. ಆಯ್ತಾ. ಸೊ ವಾಟ್ ಇಸ್ ದ ಯೂಸ್? Obviously, it helps banks fulfill the depositors' demand by holding certain amount of money as liquid assets. ಸೊ ಇವಾಗ ಅದೇ ಸೇಮ್ CRR ಅಲ್ಲಿ ಹೇಳದ್ನಲ್ಲ, ಯಾವ್ದೋ ಕಸ್ಟಮರ್ ಅರ್ಜೆಂಟ್ ಅಲ್ಲಿ ಬೇಕಾಗಿತ್ತು ತನ್ನ ಅಮೌಂಟ್, ಅಂದ್ರೆ ಇವಾಗ ಕಸ್ಟಮರ್ ತನ್ನ ಬ್ಯಾಂಕ್ ಡಿಪಾಸಿಟ್ ಮಾಡಿರ್ತಾನಲ್ಲ, ಸೊ ಆ ಟೈಮ್ ಅಲ್ಲಿ ಬ್ಯಾಂಕ್ಸ್ ಹತ್ರ ಅಮೌಂಟ್ ಇಲ್ಲದೆ ಇದ್ರು ಕೂಡ ಈ ಅಮೌಂಟ್ ನ ಯೂಸ್ ಮಾಡ್ಕೋಬಹುದು. ಸೊ ಇವಾಗ ಎಮರ್ಜೆನ್ಸಿ ಪರ್ಪಸ್ ಮೇಂಟೈನ್ ಮಾಡ್ದಂಗ ಅಷ್ಟೇ. SLR ensures that solvency of banks and contribution to overall financial stability. ಬ್ಯಾಂಕ್ಸ್ ಏನಾದ್ರು ಬ್ಯಾಂಕ್ರಪ್ಟ್ ಆಗೋ ಲೆವೆಲ್ಗೆ ಹೋಗ್ತಿದ್ರೆ ಈ ಅಮೌಂಟ್ ಗಳನ್ನ ಯೂಸ್ ಮಾಡ್ಕೋಬಹುದು. ಸೊ ಅದಕ್ಕೋಸ್ಕರ ಏನಂದ್ರೆ ಇವು ಎಮರ್ಜೆನ್ಸಿ ಫಂಡ್ ಕೂಡ ನಾವು ಕರೀಬಹುದು. ಸೇಮ್ ಆಸ್ ದಟ್ ಆಫ್ CRR, SLR is also inversely proportional to the money flow. So it is maintained on daily basis. On daily basis. ಆಯ್ತಾ. ಸೊ ಇಟ್ ಈಸ್ ಡಿಫೈನ್ಡ್ ಇನ್ ದ ಸೆಕ್ಷನ್, ಇಂಪಾರ್ಟೆಂಟ್ ಆಗುತ್ತೆ, Section 24 of Banking Regulation Act 1949. ಸೊ ಇದು ನೆನ್ಪಿಟ್ಕೊಳ್ಳಿ. It is defined in Section 24 of Banking Regulation Act 1949. ಸೊ ಮ್ಯಾಕ್ಸಿಮಮ್ ಎಷ್ಟಿರುತ್ತೆ ಅಂತಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ 40% ಆಫ್ NDTL. ಇದಕ್ಕಿಂತ ಜಾಸ್ತಿ ಅವರು ಸ್ಟೋರ್ ಮಾಡಂಗಿಲ್ಲ. ದೇರ್ ಇಸ್ ನೋ ಸಚ್ ಮಿನಿಮಮ್ ಲಿಮಿಟ್. ಸೊ ಕರೆಂಟ್ಲಿ ಇಟ್ ಈಸ್ 18%. ಸೊ ಇದೆಲ್ಲ ನಾನು ಯಾಕೆ ಕರೆಂಟ್ ರೇಟ್ಸ್ ಗಳನ್ನ ಮೆನ್ಷನ್ ಮಾಡ್ತಾ ಹೋಗಿಲ್ಲ ಅಂದ್ರೆ, ಇವಾಗ ಈ ವಿಡಿಯೋಸ್ ಗಳನ್ನ ನೀವು ಎಕ್ಸಾಮ್ ಟೈಮ್ ಅಲ್ಲಿ ಅಥವಾ ಇಂಟರ್ವ್ಯೂ ಟೈಮ್ ಅಲ್ಲಿ ನೋಡ್ತಾ ಹೋದ್ರೆ, ಸೊ ಈ ಪಾರ್ಟ್ ನೋಡ್ತಿದ್ದೀರಾ ಅಂತಂದ್ರೆ ಪಾಸ್ ಮಾಡ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಕರೆಂಟ್ SLR ಎಷ್ಟಿದೆ, ಕರೆಂಟ್ CRR ಎಷ್ಟಿದೆ, ನೆಕ್ಸ್ಟ್ ನಾನು ರೆಪೋರ್ಟ್ ಹೇಳ್ತೀನಿ ಮತ್ತೆ ರಿವರ್ಸ್ ರೆಪೋರ್ಟ್ ಹೇಳ್ತೀನಿ, ಅದರದ್ದು ರೇಟ್ ಎಷ್ಟಿದೆ, ಬ್ಯಾಂಕ್ ರೇಟ್ ಎಷ್ಟಿದೆ, ಇದರದೆಲ್ಲಾನು ಕರೆಂಟ್ ಆಗಿ ಅಂದ್ರೆ ನೀವು ಯಾವಾಗ ವಿಡಿಯೋ ನೋಡ್ತಿದ್ರಲ್ಲ ಅವಾಗ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ. ಆಯ್ತಾ. ಇದನ್ನ ಅಪ್ಡೇಟ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಮಾನಿಟರಿ ಪಾಲಿಸಿ ಕಮಿಟಿ ಅವರು ಮಾರ್ಕೆಟ್ ಕಂಡೀಷನ್ ನೋಡ್ಬಿಟ್ಟು ರೇಟ್ಸ್ ಗಳನ್ನ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಸೊ ಇದು CRR ಮತ್ತೆ SLR ರಿಲೇಟೆಡ್ ಆಗಿತ್ತು. ನೆಕ್ಸ್ಟ್ ರೆಪೋ ರೇಟ್. ಸೊ ಇದು ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಸೊ ರೆಪೋ ರೇಟ್ ಮತ್ತೆ ರಿವರ್ಸ್ ರೆಪೋ ರೇಟ್ ಬರೋದು ಇಂಡೈರೆಕ್ಟ್ ಟೂಲ್ಸ್. ಆಯ್ತಾ. ಇಂಡೈರೆಕ್ಟ್ ಟೂಲ್ಸ್ ಅಲ್ಲಿ ಮತ್ತೆ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ. ಸೊ ಲಿಕ್ವಿಡಿಟಿ ಅಡ್ಜಸ್ಟ್ಮೆಂಟ್ ಫೆಸಿಲಿಟಿ ಅಂತಂದ್ರೆ ಮಾರ್ಕೆಟ್ ಅವ್ರ ಎಕಾನಮಿಲಿ ಅಮೌಂಟ್ ನ ಯಾವ ತರ ಬ್ಯಾಲೆನ್ಸ್ ಮಾಡೋದು ಇನ್ಫ್ಲೇಷನ್ ಬಂದಾಗ. ಆಯ್ತಾ. ಇವಾಗ ಕೆಲವೊಂದ್ಸರಿ ಇನ್ಫ್ಲೇಷನ್ ಡಿಫ್ರೆಂಟ್ ಟೈಪ್ಸ್ ಅಲ್ಲಿ ಬರುತ್ತೆ. ಸೊ ಇವಾಗ ಮಾರ್ಕೆಟ್ ಅಲ್ಲಿ ಏನಾದ್ರು ಲಿಕ್ವಿಡಿಟಿ ಕಮ್ಮಿ ಆದ್ರೆ ಸೊ ಆವಾಗೂ ಕೂಡ
ಇನ್ಫ್ಲೇಷನ್ ಬರುತ್ತೆ. ಸೊ ಆವಾಗ ಇವಾಗ ಬ್ಯಾಂಕ್ ಏನ್ ಮಾಡ್ಬೇಕಾಗುತ್ತೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಂಡೀಷನ್ ಅಪ್ಲೈ ಮಾಡ್ಬಿಟ್ಟು ಸೊ ಲಿಕ್ವಿಡಿಟಿನ ಇಂಜೆಕ್ಟ್ ಮಾಡ್ಬೇಕಾಗಿರುತ್ತೆ. ಯಾವ ತರ ಮಾಡೋದ್ರೆ ರಿವರ್ಸ್ ರೆಪೋ ರೇಟ್ ಅಲ್ಲಿ ನೋಡೋಣ. ಇನ್ ಅನದರ್ ಕೇಸ್, ಇವಾಗ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ತುಂಬಾ ಜಾಸ್ತಿ ಇದೆ. ಸೊ ಆ ಡಿಮ್ಯಾಂಡ್ಸ್ ಮೀಟ್ ಆಗೋಷ್ಟು ಪ್ರೊಡಕ್ಷನ್ ಇಲ್ಲ, ಆವಾಗ ಇನ್ಫ್ಲೇಷನ್ ಆಗುತ್ತೆ. ಆವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡ್ಬೇಕು, ಈ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂತ ಲಿಕ್ವಿಡಿಟಿನ ಇದು ಮಾಡ್ಕೋಬೇಕಾಗತ್ತೆ, ಲಿಕ್ವಿಡಿಟಿನ ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ. ಸೊ ಅವಾಗ ಯಾವ್ದಾವ್ದು ಟೂಲ್ಸ್ ನ ಯೂಸ್ ಮಾಡ್ತಾರೆ, ಸೊ ಅದನ್ನೆಲ್ಲ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ದಿ ರೆಪೋ ರೇಟ್ ಅಂತಂದ್ರೆ ಏನಂದ್ರೆ, ಇವಾಗ ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್ ಮತ್ತೆ ಆರ್ ಬಿ ಐ ಇರತ್ತಲ್ಲ. ಸೊ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಬಿ ಐ ಇಂದ ಏನ್ ಮಾಡತ್ತೆ ಅಂತಂದ್ರೆ ಲೋನ್ ತಗೊಳತ್ತೆ. ನಮ್ಗೆ ಸರ್ಟನ್ ಲೋನ್ ಬೇಕಾಗಿತ್ತು, ಈ ಅಂದ್ರೆ ಅವ್ರವ್ರದ್ದು ಏನೇನ್ ಇರುತ್ತಲ್ಲ, ಬ್ಯಾಂಕ್ಸ್ ಲೆಂಡ್ ಮಾಡ್ಬೇಕಾಗಿರತ್ತೆ ಅಥವಾ ಇನ್ವೆಸ್ಟ್ ಮಾಡ್ಬೇಕಾಗಿರುತ್ತೆ, ಅದಕ್ಕೆಲ್ಲ ಆಬ್ಲಿಗೇಷನ್ಸ್ ಮೀಟ್ ಮಾಡಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ಹೋಗುತ್ತೆ, ಯಾವ್ದೋ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ಅದನ್ನ ಬರೋ ಮಾಡುತ್ತೆ. ಸೊ ಆರ್ ಬಿ ಐ ಅಮೌಂಟ್ ಕೊಡುತ್ತೆ, ಸುಮ್ನೆ ಕೊಡೋದಿಲ್ಲ. ಸೊ ಅವರು ಇಂಟ್ರೆಸ್ಟ್ ತಗೋತಾರೆ. ಸೊ ಈ ಇಂಟ್ರೆಸ್ಟ್ ಈಸ್ ನಥಿಂಗ್ ಬಟ್ ದ ರೆಪೋ ರೇಟ್ ಅಷ್ಟೇ. ರೆಪೋ ರೇಟ್ ಅಂದ್ರೆ ಸುಮ್ನೆ ಇಂಟ್ರೆಸ್ಟ್ ಅಷ್ಟೇ, ಬಡ್ಡಿ ತರ, ಆಯ್ತಾ, ಇಂಟ್ರೆಸ್ಟ್. ಬ್ಯಾಂಕ್ಸ್ ಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹತ್ರ ಸಾಲ ತಗೊಂಡಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹಾಕೋ ಬಡ್ಡಿನೇ ಈ ರೆಪೋ ರೇಟ್. ಸೊ ರೆಪೋ ರೇಟ್ ಏನಾಗುತ್ತೆ ಮಾರ್ಕೆಟ್ ಕಂಡೀಷನ್ ಅಂತಂದ್ರೆ, ಇಟ್ ಈಸ್ ರೆಪೋ ರೇಟ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದ ಮನಿ ಫ್ಲೋ ಇನ್ ದಿ ಮಾರ್ಕೆಟ್. ಸೊ ಯಾವಾಗ ರೆಪೋ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಮಾರ್ಕೆಟ್ ಅಲ್ಲಿ ಮನಿ ಫ್ಲೋ ಕಮ್ಮಿ ಆಗುತ್ತೆ. ಯಾವ ತರ ಅಂತ ಕೇಳಿದ್ರೆ, ಇಲ್ಲಿ ಅಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡ್ತಾ ಹೋಗುತ್ತೆ, ಯಾವುದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದ್ರೆ ಬ್ಯಾಂಕ್ಸ್ ಗಳು ಅಫ್ಕೋರ್ಸ್ ಲೋನ್ ತಗೊಳ್ಳೋದಿಲ್ಲ. ಸೊ ಬ್ಯಾಂಕ್ಸ್ ಗಳು ಲೋನ್ ತಗೊಳ್ಳೋದಿಲ್ಲ ಅಂದ್ರೆ ಬ್ಯಾಂಕ್ಸ್ ಹತ್ರ ಅಮೌಂಟ್ ಕಮ್ಮಿ ಆಗಿರುತ್ತೆ. ಸೊ ಅಫ್ಕೋರ್ಸ್ ಬ್ಯಾಂಕ್ ಹತ್ರ ಅಮೌಂಟ್ ಕಮ್ಮಿ ಆಗಿದ್ರೆ ಬ್ಯಾಂಕ್ ಲೆಂಡ್ ಮಾಡಕ್ ಆಗಲ್ಲ. ಬ್ಯಾಂಕ್ ಲೆಂಡ್ ಮಾಡದೇ ಇದ್ರೆ ಮಾರ್ಕೆಟ್ ಅಲ್ಲಿ ಸೊ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಈ ರೆಪೋ ರೇಟ್ ಜಾಸ್ತಿ ಆದ್ರೆ ಮನಿ ಫ್ಲೋ ಕಮ್ಮಿ ಆಗುತ್ತೆ, ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಸೊ ರೆಪೋ ರೇಟ್ ಬಗ್ಗೆ ಇದಿಷ್ಟು ಸಾಕು ನಮ್ಗೆ ಎಕ್ಸಾಮ್ಸ್ ಗಳಲ್ಲಿ ಅರ್ಥ ಆದ್ರೆ ಸಾಕು. ಆಮೇಲೆ ಕರೆಂಟ್ ರೆಪೋ ರೇಟ್ ಎಷ್ಟಿದೆ ಅನ್ನೋದನ್ನ ಇವಾಗ ನೀವು ವಿಡಿಯೋ ಯಾವಾಗ ನೋಡ್ತಿದ್ರ, ಸೊ ಸೆಪ್ಟೆಂಬರ್ ಆಗ್ಬೋದು, ಅಕ್ಟೋಬರ್ ಆಗಿರ್ಬೋದು, ಇಂಟರ್ವ್ಯೂ ಟೈಮಲ್ಲಿ ನೋಡ್ತಿದ್ರೆ, ಸೊ ಇವಾಗ ಕರೆಂಟ್ ಆಗಿ ಎಷ್ಟಿದೆ ಅಂತ ಗೂಗಲ್ ಚೆಕ್ ಮಾಡಿ. ಸೊ ಗೂಗಲ್ ಚೆಕ್ ಮಾಡಿ ಎಷ್ಟಿದೆ ಅಂತ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ ಶಾರ್ಟ್ ನೋಟ್ಸ್ ಅಲ್ಲಿ. ಸೊ ರೆಪೋ ರೇಟ್ ಇನ್ನೊಂದು ಕಂಡೀಷನ್ ಏನಂತಂದ್ರೆ, ಇಟ್ ಈಸ್ ಫಾರ್ ಎ ಪೀರಿಯಡ್ ಆಫ್ 90 days. ಸೊ ಇಲ್ಲಿ ಓನ್ಲಿ 90 days ಅಷ್ಟೇ ನೀವು ಬಾರೋ ಮಾಡ್ಕೋಬಹುದು, ಯಾವುದು ರೆಪೋ ರೇಟ್ ಅಲ್ಲಿ. ಸೊ ಮ್ಯಾಕ್ಸಿಮಮ್ ಆಫ್ 0.5% ಆಫ್ NDTL. ಸೊ ಇಷ್ಟನ್ನೇ ಮ್ಯಾಕ್ಸಿಮಮ್ ಗೆ ಬಾರೋ ಮಾಡ್ಕೋಬಹುದು. ಸೊ ಇದು ರೆಪೋ ರೇಟ್ ಬೇಕಾಗಿತ್ತು. ನೆಕ್ಸ್ಟ್ ರಿವರ್ಸ್ ರೆಪೋ ರೇಟ್ ಗೆ ನೋಡೋಣ. ಸೊ ಆಫ್ಟರ್ ರೆಪೋ ರೇಟ್, ನೆಕ್ಸ್ಟ್ ರಿವರ್ಸ್ ರೆಪೋ ರೇಟ್. ಇಟ್ ಈಸ್ ರಿವರ್ಸ್ ಆಫ್ ರೆಪೋ ರೇಟ್. ಯಾವ ತರ ಅಂತಂದ್ರೆ, ಇವಾಗ ಕಮರ್ಷಿಯಲ್ ಬ್ಯಾಂಕ್ಸ್ ಮತ್ತೆ ಆರ್ ಬಿ ಐ, ಆಯ್ತಾ. ಸೊ ಇವಾಗ ರಿವರ್ಸ್ ರೆಪೋ ರೇಟ್ ಎಲ್ಲ ಅಂತಂದ್ರೆ, ಬ್ಯಾಂಕ್ಸ್ ಗಳು ಎಕ್ಸೆಸ್ ಅಮೌಂಟ್ ನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಲ್ಲಿ ಫಂಡ್ ಮಾಡುತ್ತೆ ಅಥವಾ ಇನ್ವೆಸ್ಟ್ ಮಾಡುತ್ತೆ ಅನ್ಕೊಳ್ಳಿ, ಆಯ್ತಾ. ಸೊ ಆವಾಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನ್ ಮಾಡುತ್ತೆ, ಇಂಟ್ರೆಸ್ಟ್ ಕೊಡುತ್ತೆ. ಇಂಟ್ರೆಸ್ಟ್ ಕೊಡೋದಕ್ಕೆ ಏನಂತಂದ್ರೆ ರಿವರ್ಸ್ ರೆಪೋ ರೇಟ್, ಇಂಟ್ರೆಸ್ಟ್ ತಗೊಳೋದಕ್ಕೆ ಏನಂತಂದ್ರೆ ರೆಪೋ ರೇಟ್ ಅಂತಾರೆ, ಅಲ್ವಾ. ಸೊ ಇವಾಗ ಇದು ಕೂಡ ರಿವರ್ಸ್ ರೆಪೋ ರೇಟ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಮನಿ ಫ್ಲೋ. ಯಾವ ತರ ಅಂತಂದ್ರೆ, ರಿವರ್ಸ್ ರೆಪೋ ರೇಟ್ ಇನ್ಕ್ರೀಸ್ ಮಾಡ್ತಾರೆ ಅಂದ್ರೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಬ್ಯಾಂಕ್ಸ್ ಗೆ. ಸೊ ಅಫ್ಕೋರ್ಸ್ ಇಂಟ್ರೆಸ್ಟ್ ಜಾಸ್ತಿ ಬಂದಾಗ ಅವ್ರಿಗೆ ಅಮೌಂಟ್ ಇನ್ನೂ ಸ್ವಲ್ಪ ಜಾಸ್ತಿ ಫಂಡ್ ಮಾಡೋಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿ ಅಂತ ಅಂದ್ಬಿಟ್ಟು ಇರೋದ್ ಅಮೌಂಟ್ ನ ಸ್ವಲ್ಪ ಮತ್ತೆ ಜಾಸ್ತಿ ಮಾಡುತ್ತೆ ಫಂಡ್ ಮಾಡಕ್ಕೆ. ಸೊ ಇವ್ರ ಹತ್ರ ಅಮೌಂಟ್ ಕಮ್ಮಿ ಆಗುತ್ತೆ. ಸೊ ಬ್ಯಾಂಕ್ ಹತ್ರ ಅಮೌಂಟ್ ಕಮ್ಮಿ ಆಗಿದ್ರೆ ಏನಾಗುತ್ತೆ, ಅವರು ಲೆಂಡ್ ಮಾಡೋದು ಕಮ್ಮಿ ಮಾಡುತ್ತೆ. ಅವ್ರು ಲೆಂಡ್ ಮಾಡೋದು ಕಮ್ಮಿ ಮಾಡಿದಾಗ ಏನಾಗುತ್ತೆ, ಮಾರ್ಕೆಟ್ ಅಲ್ಲಿ ಮನಿ ಫ್ಲೋ ಕಮ್ಮಿ ಆಗುತ್ತೆ, ಆಯ್ತಾ. ಸೊ ಇವದ ತರ ರೇಟ್ ಯಾವ ತರ ಇನ್ಕ್ರೀಸ್ ಆಗುತ್ತೆ, ಮನಿ ಫ್ಲೋ ಮಾರ್ಕೆಟ್ ಅಲ್ಲಿ ಕಮ್ಮಿ ಆಗುತ್ತೆ. ಸೊ ಇದನ್ನ ಇನ್ಫ್ಲೇಷನ್ ಬೇಸ್ಡ್ ನೋಡ್ಕೊಂಡು ಮಾನಿಟರಿ ಪಾಲಿಸಿ ಕಮಿಟಿ ಅವರು ರೆಪೋ ರೇಟ್ ಮತ್ತೆ ರಿವರ್ಸ್ ರೆಪೋ ರೇಟ್ ನ ಅಪ್ಲೈ ಮಾಡ್ತಾರೆ ಅಷ್ಟೇ. ರಿವರ್ಸ್ ರೆಪೋ ರೇಟ್ ಅಲ್ಲಿ ಫಂಡ್ ಮಾಡೋದಿರುತ್ತೆ, ರೆಪೋ ರೇಟ್ ಅಲ್ಲಿ ಸಾಲ ತಗೊಳ್ಳೋದಿರುತ್ತೆ. ಸೊ ಇದು ರೆಪೋ ರೇಟ್ ಮತ್ತೆ ರಿವರ್ಸ್ ರೆಪೋ ರೇಟ್ ಬಗ್ಗೆ ಆಗಿತ್ತು ಅಷ್ಟೇ. ನೆಕ್ಸ್ಟ್ ಆಫ್ಟರ್ ದಿ ರೆಪೋ ರೇಟ್ ಅಂಡ್ ರಿವರ್ಸ್ ರೆಪೋ ರೇಟ್, ನೆಕ್ಸ್ಟ್ MSF ಬರುತ್ತೆ, ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ. ಇಲ್ಲಿಂದ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ ಎಕ್ಸಾಮ್ಸ್ ಅಲ್ಲಿ. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ಏನಂತಂದ್ರೆ,
MSF, the rate at which commercial banks borrow from RBIs. ಬ್ಯಾಂಕ್ಸ್ ಮತ್ತೆ RBI. ಸೊ ಸೇಮ್ ಮತ್ತೆ ಇಲ್ಲಿ ಸಾಲ ತಗೊಳತ್ತೆ. ಯಾವುದು? ಬ್ಯಾಂಕ್ಸ್ ಗಳು. ಯಾವ ಹತ್ರ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇಲ್ಲೂ ಕೂಡ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂಟ್ರೆಸ್ಟ್ ಕೇಳುತ್ತೆ. ಸೊ ಇಲ್ಲಿ ಡಿಫ್ರೆನ್ಸ್ ಏನಾಗುತ್ತೆ? ರೆಪೋ ರೇಟ್ ಮತ್ತು MSF ಮಿಡಲ್ ಅಂತಂದ್ರೆ ಇಲ್ಲಿ ಇಟ್ ಈಸ್ ನಥಿಂಗ್ ಬಟ್ ಓವರ್ ನೈಟ್ ಬಾರೋವಿಂಗ್. ಸೊ ಇದು ಡೈರೆಕ್ಟ್ SBI PO ನಲ್ಲಿ ಕೇಳಿದ ಕ್ವಶನ್. ಸೊ ಓವರ್ ನೈಟ್ ಬಾರೋವಿಂಗ್ ಈಸ್ ನಥಿಂಗ್ ಬಟ್ MSF. ಇವಾಗ ಬ್ಯಾಂಕ್ಸ್ ಗಳಿಗೆ ಇನ್ನೂ ಅಮೌಂಟ್ ಜಾಸ್ತಿ ಬೇಕಾಗುತ್ತೆ. ರೆಪೋ ರೇಟ್ ಮುಖಾಂತರ ತಗೊಂಡಿರೋ ಅಮೌಂಟ್ ಗಿಂತನೂ ಇನ್ನು ಸ್ವಲ್ಪ ಬೇಕಾಗಿರುತ್ತೆ. ಅದು ಇಮಿಡಿಯೇಟ್ ಆಗಿ ಬೇಕಾಗಿರುತ್ತೆ. 1 ಡೇ ಆರ್ ವಿ ಕ್ಯಾನ್ ಸೇ 1 ಡೇ ಬಾರೋಯಿಂಗ್ ಆರ್ ಓವರ್ ನೈಟ್ ಬಾರೋವಿಂಗ್. ಸೊ ಆ ಟೈಮಲ್ಲಿ ಬಾರೋ ಮಾಡ್ಕೊಂಡಿರೋ ಅಮೌಂಟ್ಗೆ MSF ಅಂತ MSF ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ ರೇಟ್ ಅಂತಾರೆ. ಸೊ ಇಲ್ಲಿ ಮಿನಿಮಮ್ ಬಂದ್ಬಿಟ್ಟು ಮಿನಿಮಮ್ ಅಮೌಂಟ್ 1 crore. 1 ಕೋಟಿಗಿಂತ ಕೆಳಗಡೆ ಈ ಮಾರ್ಜಿನ್ ಸ್ಟ್ಯಾಂಡಿಂಗ್ ಫೆಸಿಲಿಟಿನಲ್ಲಿ ಬಾರೋ ಮಾಡುವಾಗಿಲ್ಲ. ಮ್ಯಾಕ್ಸಿಮಮ್ ಅಂತಂದ್ರೆ ಮ್ಯಾಕ್ಸಿಮಮ್ 2% ಆಫ್ NDTL. ಸೊ ಇದಕ್ಕಿಂತ ಜಾಸ್ತಿ ನಾವು ಬಾರೋ ಮಾಡ್ಕೊಳಂಗಿಲ್ಲ. ಯಾವ್ದು? ಬ್ಯಾಂಕ್ಸ್ ಗಳು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ. Similarly, as that of repo rate and reverse repo rate, the MSF is also inversely proportional to the money flow. ಸೊ ಇದು MSF ಬಗ್ಗೆ ಆಗಿದೆ. ನೆಕ್ಸ್ಟ್ ನೋಡ್ತಾ ಹೋದಾಗ ಇಲ್ಲಿ ಬ್ಯಾಂಕ್ ರೇಟ್ ಅಂದ್ರೆ ಏನು? ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡಿಸ್ಕೌಂಟ್ ರೇಟ್. ಸೊ ಡೈರೆಕ್ಟ್ ಆಗಿ ಕೇಳಬಹುದು. ಬ್ಯಾಂಕ್ ರೇಟ್ ಬದಲು ಡಿಸ್ಕೌಂಟ್ ರೇಟ್ ಅನ್ನು ಮೆನ್ಷನ್ ಮಾಡಬಹುದು. ಸೊ ಡಿಸ್ಕೌಂಟ್ ಇದ್ರದ್ದು ಆಲ್ಟರ್ನೇಟ್ ಮೀನಿಂಗ್ ಗೊತ್ತಿರ್ಲಿಲ್ಲ ಅಂತಂದ್ರೆ ಕನ್ಫ್ಯೂಸ್ ಆಗುತ್ತೆ. ಇದು ಯಾವ ಹೊಸ ವರ್ಡ್ ಅಂತ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಗುತ್ತೆ. ಸೊ ಬ್ಯಾಂಕ್ ರೇಟ್ ಇಸ್ ನಥಿಂಗ್ ಬಟ್ ದ ಡಿಸ್ಕೌಂಟ್ ರೇಟ್. ಇಟ್ ಈಸ್ ಇಂಟ್ರೆಸ್ಟ್ ಟೇಕನ್ ಬೈ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆನ್ ಲೋನ್ಸ್. ಇವಾಗ ಮತ್ತೆ ಅಗೇನ್ ಬ್ಯಾಂಕ್ಸ್ ಗಳು RBI ಹತ್ರ ಹೋಗುತ್ತೆ, ನಮ್ಗೆ ಸಾಲ ಕೊಡಿ ಅಂದ್ಬಿಟ್ಟು. ಮತ್ತೆ RBI ಏನ್ ಮಾಡುತ್ತೆ? ನಮಗೆ ಇಂಟ್ರೆಸ್ಟ್ ಕೊಡಿ ಅನ್ನುತ್ತೆ. ಸೊ ಸಾಲ ಮತ್ತೆ ಇಂಟ್ರೆಸ್ಟ್ ಈ ರಿಲೇಶನ್ಶಿಪ್ ಇರಲ್ಲೇ ಈ ರೇಟ್ಸ್ ಗಳು ಬರೋದು. ಇಲ್ಲಿ ಟೈಮ್ ಪೀರಿಯಡ್ ಇಂಪಾರ್ಟೆಂಟ್ ಆಗುತ್ತೆ. ಟೈಮ್ ಪೀರಿಯಡ್ ಇಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ರೆಪೋ ರೇಟ್ ಗಿಂತನೂ ಜಾಸ್ತಿ. 91 days to 364 days. ಸೊ 91 ದಿನಗಳಿಂದ 364 ದಿನಗಳವರೆಗೆ ತೆಗೆದುಕೊಳ್ಳಕ್ಕಂತ ಸಾಲ ಯಾವುದು? ಬ್ಯಾಂಕ್ಸ್ ಗಳು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದ. ಸೊ ಇದು ಬ್ಯಾಂಕ್ ರೇಟ್ ಆಗಿರುತ್ತೆ ಅಥವಾ ಡಿಸ್ಕೌಂಟ್ ರೇಟ್ ಆಗಿರುತ್ತೆ. ಇದ್ರ ಪರ್ಪಸ್ ಏನಂತಂದ್ರೆ ಸೇಮ್ ಲಿಕ್ವಿಡಿಟಿ ಮೇಂಟೈನ್ ಇದು ಮಾಡಕ್ಕೆ ಆಗಿರುತ್ತೆ. ಸೊ ರಿಲೇಶನ್ಶಿಪ್ ವಿತ್ MSF ಮತ್ತೆ ಬ್ಯಾಂಕ್ ರೇಟ್ ದೇ ಆರ್ ಮೀನಿಂಗ್ಲಿ ಡಿಫರೆಂಟ್ ಆಗಿರ್ಬೋದು, ಬಟ್ ರೇಟ್ ಅಲ್ಲಿ ಸೇಮ್ ಇರುತ್ತೆ. ಬ್ಯಾಂಕ್ ರೇಟ್ ಮತ್ತೆ ಯಾವುದು MSF ಸೇಮ್ ಇರುತ್ತೆ. ಸೊ ಇದು ಬ್ಯಾಂಕ್ ರೇಟ್ ಬಗ್ಗೆ ಆಗಿತ್ತು. ಸೊ ಇದು ಬ್ಯಾಂಕ್ ರೇಟ್, ರಿವರ್ಸ್ ರೆಪೋ ರೇಟ್, MSF, CRR, SLR. ಸೊ ಕಂಪ್ಲೀಟ್ಲಿ ಈ ಸೆಷನ್ ರೇಟ್ಸ್ ಬಗ್ಗೆ ಆಗಿತ್ತು, ಆರ್ ಎಲ್ಸ್ ವಿ ಕ್ಯಾನ್ ಸೇ ಇಂಟ್ರೆಸ್ಟ್ ಬಗ್ಗೆ ಆಗಿತ್ತು. ಸೊ ಈ ಪಾರ್ಟ್ಸ್ ಮೇನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಬ್ಯಾಂಕಿಂಗ್ ಅವೇರ್ನೆಸ್ ಅಲ್ಲೇ ಮ್ಯಾಕ್ಸಿಮಮ್ ಕ್ವಶನ್ಸ್ ಫ್ರಮ್ ದಿಸ್ ಪಾರ್ಟ್ಸ್ ಅಂತ ಹೇಳ್ಬೋದು. ಆಯ್ತಾ? ಸೊ ಈ ಪಾರ್ಟ್ ಇದನ್ನ ಜಾಸ್ತಿ ಕೇಳೋದು. ಆಮೇಲೆ ಇಂಟರ್ವ್ಯೂ ಅಲ್ಲಿ ಸೊ CRR ಅಂದ್ರೆ ಏನು, ಮತ್ತೆ NDTL ಅಂದ್ರೆ ಏನು? ಸೊ ಇದ್ರ ಕೇಳಬಹುದು. NDTL ಬಗ್ಗೆ ಹೇಳೋದಲ್ಲ, ನೆಟ್ ಡಿಮ್ಯಾಂಡ್ ಟೈಮ್ ಲಯಬಿಲಿಟಿ ಅಂತಂದ್ರೆ ಬ್ಯಾಂಕ್ಸ್ ಗಳಲ್ಲಿ ಸೊ ಯಾವ್ದ್ಯಾವ್ದು ಡಿಪಾಸಿಟ್ ಮಾಡಿರುತ್ತಲ್ಲ ಕಸ್ಟಮರ್ಸ್, ಡಿಪಾಸಿಟ್ ಮೈನಸ್ ಮತ್ತೆ ಬ್ಯಾಂಕ್ಸ್ ಗಳು ಬೇರೆ ಕಡೆ ಇನ್ಸ್ಟಿಟ್ಯೂಷನ್ ಕಡೆ ಇನ್ವೆಸ್ಟ್ ಮಾಡಿರುತ್ತಲ್ಲ ಅದರ ಡಿಫ್ರೆನ್ಸ್ NDTL. ಸೊ NDTL ಬೇಸ್ಡ್ ಈ ರೇಟ್ಸ್ ಗಳನ್ನ ಫಿಕ್ಸ್ ಮಾಡಿದ್ರು. ಸೊ ಇದಾಗಿತ್ತು ಇವತ್ತಿನ ಸೆಷನ್ ಅಲ್ಲಿ. ಕಂಪ್ಲೀಟ್ ಆಗಿ ಮಾನಿಟರಿ ಪಾಲಿಸಿ ಅವ್ರು ಫಿಕ್ಸ್ ಮಾಡಿರ್ತಕ್ಕಂಥ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಕ್ಕೆ ಯಾವ್ಯಾವ ತರ ರೇಟ್ಸ್ ಗಳನ್ನ ಮೇಂಟೈನ್ ಮಾಡ್ತಾರೆ, ಮತ್ತೆ ರೇಟ್ಸ್ ಗಳು ಯಾವ್ದು. ಸೊ ಸ್ಟ್ಯಾಟಿಕ್ ಪಾರ್ಟ್ ಇವಾಗ ಕರೆಂಟ್ ಆಗಿ ಎಷ್ಟಿದೆ ರೇಟ್ಸ್ ಅನ್ನೋದು ನಾನು ಯಾವ ಕೇಳಿಲ್ಲ ಅಂತಂದ್ರೆ, ನೀವು ವಿಡಿಯೋ ನಾನ್ ರೆಕಾರ್ಡ್ ಮಾಡಿದ್ದು ತುಂಬಾ ದಿನಗಳ ಹಿಂದೆ ಆಗುತ್ತೆ. ಸೊ ನೀವು ಇವತ್ ವಿಡಿಯೋ ನೋಡಿದ್ರೆ ಸೊ ಇವತ್ತಿಗೆ ಕರೆಂಟ್ ಆಗಿ ಎಷ್ಟಿದೆ ರೇಟ್ ನ ಗೂಗಲ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಆಯ್ತಾ? ಇವಾಗ ಇಂಟರ್ವ್ಯೂ ಹೋಗೋಕ್ಕಿಂತ ಮುಂಚೆನೇ ಏನಾದ್ರು ಈ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಸೊ ಕರೆಂಟ್ ಆಗಿ ಅಪ್ಡೇಟ್ ಮಾಡ್ಕೊಳ್ಳಿ ನೋಟ್ಸ್ ಅಲ್ಲಿ. ಆಯ್ತಾ? ಸೊ ಆಮೇಲೆ ನಾನು ಏನೇನ್ ಪಾಯಿಂಟ್ಸ್ ಹೇಳಿದೀನಲ್ಲ ಈ ಕ್ಲಾಸಸ್ ಗಳಲ್ಲಿ ಎಲ್ಲಾನು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ, ಸೆಪರೇಟ್ ಆಗಿ ಸಾರ್ಟ್ ಔಟ್ ಮಾಡ್ಕೊಂಡು. ಸೊ ರಿವಿಷನ್ಗೆ ತುಂಬಾ ಇಂಪಾರ್ಟೆಂಟ್
ಆಗತ್ತೆ. ತುಂಬಾ ಹೆಲ್ಪ್ ಆಗತ್ತೆ ಎಕ್ಸಾಮ್ಸ್‌ಗಳಲ್ಲಿ. ಪರ್ಟಿಕ್ಯುಲರ್ಲಿ RRB ಮೇನ್ಸ್ ಇಂಟರ್ವ್ಯೂಗಳಲ್ಲಿ ಈ ತರ ವರ್ಡಿಂಗ್ಸ್‌ಗಳನ್ನೇ ಕೇಳೋದು. ಯಾವುದು ಬ್ಯಾಂಕಿಂಗ್ ಅವೇರ್‌ನೆಸ್ ಅಲ್ಲಿ ಆಯ್ತಾ? ಸೊ ಯಾರ್ಯಾರು ಬ್ಯಾಂಕಿಂಗ್ ಅವೇರ್‌ನೆಸ್ ಅಲ್ಲಿ ಸ್ಟ್ರಗಲ್ ಮಾಡ್ತೀರಾ, ಸೊ ಈ ಪ್ಲೇ ಲಿಸ್ಟ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ ಒಂದ್ಸಾರಿ. ಯಾವುದು ಮೇನ್ಸ್ ಅಪಿಯರ್ ಆಗೋದಕ್ಕಿಂತ ಮುಂಚೆನೂ ಈ ಪ್ಲೇ ಲಿಸ್ಟ್ ನ ಒಂದ್ಸಾರಿ ಕಂಪ್ಲೀಟ್ ಮಾಡ್ಕೊಂಡು ಬಿಫೋರ್ ಇಂಟರ್ವ್ಯೂ ಆಲ್ಸೋ ಇದನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋದ್ರೆ, ಸೊ ಇದಕ್ಕಿಂತ ಜಾಸ್ತಿ ನಮ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಗಳಲ್ಲಿ ಯಾವುದು ಕೇಳಂಗಿಲ್ಲ ಆಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ಆಯ್ತಾ. ಸೊ ಯಾವ್ದೇ ಕರ್ನಾಟಕದ ಎಕ್ಸ್ಪೀರಿಯನ್ಸ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಥವಾ ಯಾವ್ದಾದ್ರು ಈ ಸಬ್ಜೆಕ್ಟ್ ಇದ್ರೆ ಸೊ ಈ ವಿಡಿಯೋನ ಶೇರ್ ಮಾಡಿ. ಸೊ ಕನ್ನಡದಲ್ಲಿ ಆ ಈ ತರ ಕಂಟೆಂಟ್ಸ್ ಗಳನ್ನ ಅವ್ರಿಗೂ ನಾವು ಪ್ರೊವೈಡ್ ಮಾಡೋಣ. ಸೊ ಬೇರೆ ಎಲ್ಲೋ ಯೂಟ್ಯೂಬ್ ಅಲ್ಲಿ ಹುಡುಕಾಡಿ ಮತ್ತೆ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಸಿಗದೆ ಇರೋ ಒದ್ದಾಡ್ತಿರೋರಿಗೆ ಈ ವಿಡಿಯೋನ ತಲುಪಿಸಿ ಆಯ್ತಾ. ಸೊ ಇದರಲ್ಲಿ ನಂದೇನ್ ಸ್ವಾರ್ಥ ಇಲ್ಲ. ಸೊ ಕಂಪ್ಲೀಟ್ ಆಗಿ ಇದು ನಾನು ಕರ್ನಾಟಕದ ಆಸ್ಪಿರೆಂಟ್ಸ್ ಹೆಲ್ಪ್ ಆಗ್ಲಿ ಅಂತಾನೆ ಮಾಡ್ತಾ ಇರೋದು ಅಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಮುಂದಿನ ಇನ್ಫ್ಲೇಷನ್ ಅಂದ್ರೆ ಏನು ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಕ್ಲಾಸಸ್ ತಗೋತಾ ಇರ್ತೀನಿ. ಸೊ ಈ ಪ್ಲೇ ಲಿಸ್ಟ್ ನ ನಾನು ಕಂಪ್ಲೀಟ್ ಬಿಫೋರ್ ಮೇನ್ಸ್ ಎಕ್ಸಾಮ್ಸ್ ಬಿಫೋರ್ ನಾನು ಕಂಪ್ಲೀಟ್ ಮಾಡಿರ್ತೀನಿ ಆಯ್ತಾ. ಸೊ ಕ್ಲಾಸಸ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಸೆಷನ್ಸ್ ನ ಯಾರ್ಯಾರು ನೋಡಿಲ್ಲ ಇನ್ನು ನೋಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.